ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಲೈಫ್ ವಿತ್ ಕೃಪಾ ಚಾನಲ್. ಇವತ್ತು ನೋಡಿದ್ರೆ ನನಗೆ ತುಂಬಾ ಟಯರ್ಡ್ ಆಗಿತ್ತು. ಯಾಕೆ ಟಯರ್ಡ್ ಅಂತ ಕೇಳ್ತೀರಾ? ಇನ್ನೇನು ಕೆಲಸನೇ. ಏನು ಕೆಲಸ ಅಂತ ಕೇಳ್ತೀರಾ? ಇನ್ನೇನು ಕೆಲಸ, ಮನೆ ಕೆಲಸನೇ. ಸೊ ಇವತ್ತು ನೋಡಿದರೆ ಬೆಳಗ್ಗೆ 8:30ಗೆ ಸ್ಟಾರ್ಟ್ ಆಗಿದಂಥ ಕೆಲಸ ಸಂಜೆ 5 ಗಂಟೆ ಆದರೂ. ಅಂದರೆ ತುಂಬಾ ಬಟ್ಟೆ ಇತ್ತು, ಬೆಡ್ಶೀಟ್ ಅದು ಇದೆಲ್ಲ ತಗೊಂಡು ಹೋಗಿ ಕೂತಿದ್ದೆ, ಪಾತ್ರೆ ತೊಳೆದು ಮತ್ತು ಅಡುಗೆ ಮಾಡಿ. ಸೊ ಭಾಳನೇ ಟಯರ್ಡ್ ಆಗಿತ್ತು. ಕರೆಕ್ಟಾಗಿ 5 ಗಂಟೆ ಆಯಿತು ಸಂಜೆ ನನ್ನ ಕೆಲಸ ಮುಗಿಯೋಕ್ಕೆ. ಸೊ 5 ಗಂಟೆಗೆ ನಾನು ರೂಮಿಗೆ ಹೋಗ್ಬಿಟ್ಟೆ ರೆಸ್ಟ್ ಮಾಡೋಣ ಅಂತ. ಸೊ ನಮ್ಮ ಮನೆಯವ್ರು ಮೀನು ತಂದಿದ್ರು, ಜಿಲೇಬಿ ಮೀನು. ಬಟ್ ಆದರೆ ನಾನು ಆಮೇಲೆ ಇದು ಮಾಡೋಣ ಅಂತ ಹೋಗ್ಬಿಟ್ಟೆ. ಆಮೇಲೆ ನೋಡಿದ್ರೆ ಅವರೇ ಎಲ್ಲ ಕ್ಲೀನ್ ಮಾಡಿ ಒಂದು ಹೊಸ ಥರ ಒಂದು ಮಸಾಲೆ ಟ್ರೈ ಮಾಡಿ ಅವರು ಅದನ್ನು ಮಾಡಿ ತಂದು ನನಗೆ 8 ಗಂಟೆಗೆ ಎಬ್ಬಿಸಿದ್ರು. ಬಂದು ತಗೋ ಫಿಶ್ ಫ್ರೈ ಅಂಥೇಳಿ ಮಾಡಿಕೊಟ್ರು. ತುಂಬಾ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು. ಯಾಕಂದರೆ ನಾವೇ ಮಾಡ್ತಾಯಿರ್ತೀವಲ್ಲ ಯೂಶ್ವಲಿ. ಸೊ ಅವ್ರು ಮಾಡಿಕೊಟ್ರೆ ಒಂಥರ ತುಂಬಾ ಖುಷಿ ಅನಿಸುತ್ತೆ. ಸೊ ಥ್ಯಾಂಕ್ ಯು ಹಸ್ಬೆಂಡ್. செம்மையா இருக்கு. சாப்பிடு, சாப்பிட்டு பாரு, சூப்பரா இருக்கு. இல்ல, பர்ஃபெக்டா இருக்கு. சவுண்ட் கம்மி கட்டி. சக்காதருக்கு என்னென்ன போட்டேன்? அத்தா ரெட் மிளகா, பச்சை இன்னும் காயல, அதை வந்து வேக வச்சுட்டு அப்புறம் பூண்டு சீரகம் அந்த மிளகாத்தான் வேக வச்சுக்கிறது. லெமன் போட்டியா? கார்ன்ஃப்ளோர், உப்பு, அவ்வளோதான். ரொம்ப நல்லா வந்து டேஸ்ட். ஹலோ ஜானு, என்ன பண்ற ஜானு? என்ன பண்ற? கண்ணா கண்ணா சக்கத்தை இருந்துச்சுடாட. மீன் ஒரு வாய் சாப்பிட்டா இன்னும் சாப்பிட்டே இருக்கணும். நான் உனக்கு ஜானு அப்படி செஞ்சுக்கிறேன். உனக்கு ஜானு நம்ம சூப்பர் செஞ்சுக்கிட்ட. சூப்பராவா? இன்னொன்று இருக்கா கேளுமா? அம்மா சண்டை போட்டு நிற்கிறாங்க. ஜான் இதே நல்லா இருக்கு ஜான். ஜான் இன்னொன்னா, ஜான் இன்னொன்னா.
ಆ್ಯಕ್ಚುಲಿ ಫಿಶ್ ಫ್ರೈ ತುಂಬಾ ಟೇಸ್ಟಾಗಿತ್ತು. ಸೊ ಹೇಗೆ ಮಾಡಿದರು ಅಂದರೆ ಅವರು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ರೆಡ್ಡಾಗಿರುತ್ತಲ್ಲ ಹಸಿಮೆಣ್ಸಿನ್ಕಾಯಿ, ನಾವಿಲ್ಲಿ ಯಾವ ಕಲರ್ಸ್ ಆ್ಯಡ್ ಮಾಡಿಲ್ಲ. ಸೊ ರೆಡ್ಡಾಗಿರೋಂಥ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡು, ಸೊ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ಸೊ ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ಹಾಗೆ ಲೆಮನ್ ಜ್ಯೂಸ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಸೊ ಫ್ರೈ ಮಾಡಿದರು. ತುಂಬಾ ಟೇಸ್ಟಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ. ಸೊ ನಾರ್ಮಲಾಗಿ ಯೂಶ್ವಲಾಗಿ ನಾನು ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ ಹಾಕಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ ಕಾರ್ನ್ಫ್ಲೋರ್ ಹಾಕಿ ಮಾಡ್ತಿದ್ದೆ. ಸೊ ಸಿಂಪಲ್ಲಾಗಿ ಸೊ ಚೆನ್ನಾಗಿರುತ್ತೆ. ಬಟ್ ಇದು ಮೆಣಸಿನ್ಕಾಯಿನ ಬೇಯಿಸಿ ಹಾಕಿರೋದ್ರಿಂದ, ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ರುಚಿಯಾಗಿತ್ತು. ಸೊ ಬಿಸಿ ಬಿಸಿ ತಿನ್ನೋಕ್ಕಂತೂ ಇನ್ನೂ ರುಚಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ. ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ ಯು. ಹಾಗೆ ಇನ್ನು ಮುಂದೆ ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಲಿ. ಹಾಗೂ ನನ್ನ ಚಾನಲ್ನ ಯಾರಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಲೇಜ್ ಲೈಫ್ ವಿತ್ ಕೃಪಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. சரி பாய் சொல்லுங்க. பாய் வீவர்ஸ். பாய் வீவர்ஸ். எங்க சேனல்ல சப்ஸ்கிரைப் பண்ணுங்க, லைக் பண்ணுங்க, ஷேர் பண்ணுங்க, சப்ஸ்கிரைப் பண்ணுங்க. இந்த வீடியோ பார்த்ததுக்கு தேங்க்ஸ். இந்த வீடியோக்கு ஷேர் பண்ணுங்க, சப்ஸ்கிரைப் பண்ணுங்க, லைக் பண்ணுங்க. எங்க சேனல் பேர் என்ன? எங்க சேனல் வில்லேஜ் லைஃப்.